ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ? ದೇವರ ಕೃಪೆಯಲ್ಲಿ ನೀವೆಲ್ಲರೂ ಕೂಡ ಬೆಳೆಯಬೇಕೆಂದು ನಿಮಗೋಸ್ಕರವಾಗಿ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ವಾಕ್ಯವು ಹೇಳುತ್ತಾ ಇದೆ, ಯಾರಿಗೆ ಯೆಹೋವನು ದೇವರಾಗಿದ್ದಾರೋ ಅವರು ಧನ್ಯರು ಎಂಬುದಾಗಿ. ದೇವರನ್ನು ನಾವು ಹೊಂದಿರುವುದಕ್ಕೆ ಅತಿಶಯ ಪಡಬೇಕು. ಅನೇಕರು ಪ್ರಪಂಚದಲ್ಲಿ ದೇವರಿಲ್ಲದೆ ಬದುಕುತ್ತಿದ್ದಾರೆ. ದೇವರನ್ನು ಸ್ತುತಿಸದೆ, ಆತನನ್ನು ಘನಪಡಿಸದೆ ಇಷ್ಟಾನುಸಾರವಾಗಿ ಜೀವಿಸುವಂತವರು ಅನೇಕರಿದ್ದಾರೆ. ಆದರೆ ದೇವರು ನಮ್ಮನ್ನು ಆರಿಸಿಕೊಂಡು ಆತನನ್ನು ಸೇವಿಸುವವರನ್ನಾಗಿ, ಆರಾಧಿಸುವವರನ್ನಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ನಿಜವಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ದೈವ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಇದು ದೇವರು ನಮಗೆ ಕೊಟ್ಟಂತ ವಾಗ್ದಾನ. ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿ ವಾಗ್ದಾನವೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಹೌದು ಎನ್ನುವಾಗಿದೆ ಎಂಬುದಾಗಿ ಪೌಲನು ಹೇಳುತ್ತಾರೆ. ಕೆಲವು ವಾಗ್ದಾನಗಳನ್ನು ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಅನುಭವಿಸುವುದಕ್ಕೆ, ಇನ್ನೂ ಕೆಲವು ವಾಗ್ದಾನಗಳನ್ನು ಎಲ್ಲಾ ವಿಷಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ವಾಗ್ದಾನದ ಫಲವನ್ನು ಹೊಂದಿ ದೇವರನ್ನು ಸ್ತುತಿಸುವವರಾಗಿರಬೇಕೆಂದೇ ದೇವರ ಆತ್ಮನು ಆಶಿಸುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವ? ಸತ್ಯವೇದವನ್ನು ತೆಗೆಯೋಣ. ಯೆಶಾಯನ ಪುಸ್ತಕ 11ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 11 and verse 12. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು, ಯಹೂದದಿಂದ ಚದುರಿದವರನ್ನು ಭೂಮಿಯ ಚತುರ್ದಿಕ್ಕಿಗಳಿಂದಲೂ ಕೂಡಿಸಿಕೊಳ್ಳುವನು. ಎಷ್ಟು ಸುಂದರವಾದ ಮಾತನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಜನಾಂಗಗಳನ್ನು ಕೂಡಿಸುವುದಕ್ಕೆ ಆತನು ಧ್ವಜವನ್ನು ಎತ್ತುತ್ತಾ ಇದ್ದಾರಂತೆ. ನಾವು ನಿಜವಾಗಿಯೂ ಈ ಹಿಂದೆ ದೇವರಿಗೆ ದೂರವಾಗಿದ್ದಂಥವರೇ ಅಲ್ವಾ? ರಕ್ಷಣೆಯಲ್ಲಿ ಬರದೇ ಇದ್ದಾಗ ದೇವರಿಗೆ ನಾವು ದೂರವಾಗಿ ಬದುಕಿದಂಥವರೇ. ನಮ್ಮ ಇಷ್ಟವನ್ನು ನೆರವೇರಿಸಬೇಕೆಂದು, ನಮ್ಮ ಚಿತ್ತವನ್ನು ನೆರವೇರಿಸಬೇಕೆಂದು ದೇವರಿಗೆ ಅವಿಧೇಯರಾಗಿ ಜೀವಿಸಿದಂಥವರೇ. ಆದರೆ ಯಾವಾಗ ದೇವರಾದ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಂಡೆವೋ, ಆಗ ಕ್ರಿಸ್ತನಿಗೆ ಕೇಂದ್ರೀಕರಿಸಲ್ಪಟ್ಟಂತ ಜೀವಿತವನ್ನು ಜೀವಿಸುವುದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಿದ್ದಾರೆ. ಬೈಬಲ್ ಹೇಳುತ್ತಾ ಇದೆ, ಚದುರಿ ಹೋದಂತ ಎಲ್ಲ ಮನುಷ್ಯರನ್ನು ಪುನಃ ಕೂಡಿಸುವುದಕ್ಕೆ ದೇವರು ಒಂದು ಧ್ವಜವನ್ನು ನೆಡುತ್ತಾ ಇದ್ದಾರಂತೆ. ಯಾವುದು ಆ ಧ್ವಜ? ಎಲ್ಲಿ ನಿಲ್ಲಿಸಿದ್ದಾರೆ? ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ ಓದಿದ್ರೆ, ನನ್ನ ಮೇಲೆ ಪ್ರೀತಿಯ ಧ್ವಜವನ್ನು ಎತ್ತಿದ್ದೀರಾ ಎನ್ನುವಂತ ಮಾತು ಅಲ್ಲಿ ಕಾಣಿಸುತ್ತದೆ. ದೇವರು ಮನುಷ್ಯರಿಗೋಸ್ಕರವಾಗಿ ಒಂದು ಧ್ವಜವನ್ನು ನಿಲ್ಲಿಸಿದರೆ ಆ ಧ್ವಜದ ಹೆಸರು ಪ್ರೀತಿ. ಗಾಡ್ ಹ್ಯಾಸ್ ಲಿಫ್ಟೆಡ್ ಎ ಬ್ಯಾನರ್ ಆಫ್ ಲವ್ ಟುವರ್ಡ್ಸ್ ಆಲ್ ಆಫ್ ಅಸ್. ನಮ್ಮೆಲ್ಲರನ್ನು ಕೂಡ ಕೂಡಿಸುವುದಕ್ಕಾಗಿ ದೇವರು ಪ್ರೀತಿಯ ಧ್ವಜವನ್ನು ಎತ್ತಿದ್ದಾರೆ. ವಾಸ್ತವವಾಗಿ ನಾವೆಲ್ಲರೂ ಕೂಡ ಸ್ವಾಭಾವಿಕವಾಗಿ ದೇವರ ಉಗ್ರತೆಗೆ ಪಾತ್ರರಾದವರು. ಆದರೆ ದೇವರು ನಮ್ಮನ್ನು ಉಗ್ರತೆಗೆ ಕಳುಹಿಸದೆ ಪ್ರೀತಿಯ ಧ್ವಜದಿಂದ ಆತನು ಆಕರ್ಷಿಸಬೇಕೆಂದು ಬಯಸಿದರು. ಇದು ದೇವರ ಪ್ರಣಾಳಿಕೆ, ದೇವರ ಪ್ರೀತಿ. ನಿಜವೇ, ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಆತನ ಪ್ರೀತಿಯನ್ನು ಆತನು ಹೆಜ್ಜೆ ಹೆಜ್ಜೆಗೂ ನಿರೂಪಿಸುತ್ತಲೇ ಬಂದಿದ್ದಾರೆ ಅಲ್ವಾ? ಶಿಲುಬೆಯಲ್ಲಿ ಆತನು ಮರಣಿಸುವುದರ ಮೂಲಕ ನಾವು ಸಲ್ಲಿಸಬೇಕಾದಂತಹ ಕ್ರಯವನ್ನು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಸಲ್ಲಿಸಿದರು. ನಮ್ಮ ಬಾಧೆಯನ್ನು, ಕಷ್ಟವನ್ನು ಆತನ ಮೇಲೆ ಹಾಕಿಕೊಂಡರು. ನಮ್ಮ ಅಪರಾಧವನ್ನು ಆತನ ಮೇಲೆ ಹಾಕಿಕೊಂಡರು. ನಮ್ಮ ಅತಿಕ್ರಮವನ್ನು ಆತನ ಮೇಲೆ ಹಾಕಿಕೊಂಡರು. ಶಿಲುಬೆಯನ್ನು ಹೊತ್ತಂತಹ ದೇವರು ನಮಗೋಸ್ಕರವಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣಿಸಿದರು. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ ಶಿಲುಬೆ ಎಂದರೆ ಒಂದು ಮರ, ಒಂದು 80 kg ಭಾರವುಳ್ಳಂತಹ ಶಿಲುಬೆಯನ್ನು ಹೊತ್ತಿದ್ದಾರೆ ಎಂದು. ನೋ ಮೈ ಡಿಯರ್ ಫ್ರೆಂಡ್, ಆ ಶಿಲುಬೆ ಅಂದರೆ ಸರ್ವಲೋಕದಲ್ಲಿರುವಂತಹ ಮನುಷ್ಯರ ಪಾಪವನ್ನು ಆತನು ಹೊತ್ತಿದ್ದಾರೆ. ನಿನ್ನ ನನ್ನ ಪಾಪವನ್ನು ಕರ್ತನು ಹೊತ್ತು ತೀರಿಸಿದ್ದಾರೆ. ಆತನ ಪ್ರೀತಿ ಬಹಳ ಉನ್ನತವಾದದ್ದು. ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರೀತಿಯನ್ನು ರುಜುಪಡಿಸಿ ವ್ಯಕ್ತಪಡಿಸಿದ್ದಾರೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದರು ಎನ್ನುವಂತಹ ಮಾತನ್ನು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ನನ್ನನ್ನು ಪ್ರೀತಿಸಿದ್ದಾರೆ ಎನ್ನುವುದಕ್ಕೆ ರುಜು ಏನ್ರಿ? ದೇವರು ನನ್ನನ್ನು ಪ್ರೀತಿಸಿದ್ದಾರೆ ಎನ್ನುವುದಕ್ಕೆ ಎವಿಡೆನ್ಸ್ ಏನೆಂಬುದಾಗಿ ಯಾರಾದರೂ ಕೇಳಿದ್ರೆ, ಕ್ರಾಸ್. ಯೇಸು ಕ್ರಿಸ್ತನು ಶಿಲುಬೆಯನ್ನು ಕೋರಿಕೊಂಡರು ನಿನ್ನನ್ನು ನನ್ನನ್ನು ಪ್ರೀತಿಸುವುದಕ್ಕೆ. ಯಾವ ಅಪರಾಧ ಮಾಡದೇ ಇರುವಂತ ಆತನು, ಪರಮ ಪರಿಶುದ್ಧನಾದಂತ ಆತನು, ಪರಿಶುದ್ಧನಾಗಿ ಲೋಕದಲ್ಲಿ ಜೀವಿಸಿದಂತ ಕರ್ತನು ಯಾವುದೇ ಅಪರಾಧ ಮಾಡದೇ ಇದ್ದರೂ ನಮ್ಮ ಅಪರಾಧವನ್ನು ಆತನ ಮೇಲೆ ಹಾಕಿಕೊಂಡು ಶಿಲುಬೆಯನ್ನು ಹೊತ್ತಿದ್ದಾರೆ. ಅಂದ್ರೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಭೂಮಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಮರಣಿಸುವುದರ ಮೂಲಕ ಆ ಪ್ರೀತಿ ಎನ್ನುವಂತ ಧ್ವಜವನ್ನು ನಿಲ್ಲಿಸಿ 4 ದಿಕ್ಕುಗಳಿಂದ ಜನರನ್ನು ಕರೆಯುತ್ತಿದ್ದಾರೆ. ಆತನ ಸ್ವರಕ್ಕೆ ಯಾರು ಕಿವಿಗೊಡುತ್ತಾರೋ, ಆತನ ಪ್ರೀತಿಯನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ, ಆತನ ರಕ್ಷಣೆಯ ಪ್ರಣಾಳಿಕೆಯಲ್ಲಿ ಯಾರೆಲ್ಲ ಪಾಲುಗಾರರಾಗಬೇಕೆಂದಿದ್ದಾರೋ ಅವರೆಲ್ಲರೂ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ ರಕ್ಷಿಸಲ್ಪಡುತ್ತಿದ್ದಾರೆ, ಆತನ ಬಳಿಗೆ ಬರುತ್ತಿದ್ದಾರೆ. ಕರ್ತನಲ್ಲಿ ಪ್ರಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ನಿಲ್ಲಿಸಿರುವಂತಹ ಪ್ರೀತಿಯ ಧ್ವಜಕ್ಕಾಗಿ ನೀನು ಆನಂದಿಸುತ್ತಾ ಇದ್ದೀಯಾ? ಆತನ ಬಳಿಗೆ ಬಂದಿದ್ದೀಯಾ? ಆತನು ಕೂಡಿಸುವಂತಹ ದೇವರು, ಚದುರಿ ಹೋದಂತಹ ಮನುಷ್ಯರನ್ನು ಕೂಡಿಸುವಂತಹ ದೇವರು, ಇಸ್ರಾಯೇಲಿಯರನ್ನು ಕೂಡಿಸಿದ ದೇವರೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ.
ಅವರ್ ಗಾಡ್ ಈಸ್ ದ ಒನ್ ಹೂ ಕ್ಯಾನ್ ಗ್ಯಾದರ್ ಅಸ್. ಪಾಪವು ನಮ್ಮೆಲ್ಲರನ್ನು ಕೂಡ ಚದರಿ ಹೋಗುವಂತೆ ಮಾಡಿತು. ಅವಿಧೇಯತೆಯು ನಮ್ಮೆಲ್ಲರನ್ನು ಕೂಡ ಚದರಿ ಹೋಗುವಂತೆ ಮಾಡಿತು. ಭಯಂಕರವಾದ ಪರಿಸ್ಥಿತಿಯಲ್ಲಿ ಚದರಿ ಹೋದಂತಹ ನಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನು ಕೂಡಿಸಿದಂತಹ ದೇವರು. ಈ ದಿನ ಈ ಮಾತನ್ನು ಕೇಳುತ್ತಾ ಇರುವಂತಹ ನಿನ್ನ ಜೀವಿತದಲ್ಲೂ ಕೂಡ ಚದುರಿ ಹೋದಂತಹ ಅನುಭವದಲ್ಲಿದ್ದೀಯಾ? ವೆಸ್ಲಿಯವರೇ, ನಮ್ಮ ಕುಟುಂಬ ಚದುರಿ ಹೋಗಿದೆರಿ ಎಂಬುದಾಗಿ ಹೇಳ್ತಾ ಇದ್ದೀಯಾ? ನನ್ನಲ್ಲಿರುವಂತಹ ಶಾಂತಿ ಸಮಾಧಾನವೆಲ್ಲವೂ ಚದುರಿ ಹೋಗಿದೆ. ಈ ಹಿಂದೆ ಚೆನ್ನಾಗಿಯೇ ಇದ್ದೆ, ಆದರೆ ಕ್ರಿಸ್ತನೊಂದಿಗೆ ಅನ್ಯೂನ್ಯತೆ ಇಲ್ಲದೆ ಇರುವುದರಿಂದ, ನನ್ನ ಜೀವಿತದಲ್ಲಿ ಪುನಃ ಪಾಪ ಎಂಟರ್ ಆಗುವುದರಿಂದ ಅಶಾಂತಿ ಅಸಮಾಧಾನ ಬಂದು ಪರಿಸ್ಥಿತಿ ಚದುರಿ ಹೋಗಿದೆರಿ. ನನ್ನ ಕನಸುಗಳೆಲ್ಲ, ನನ್ನ ದರ್ಶನವೆಲ್ಲವೂ ಕೂಡ ಚದುರಿ ಹೋಗಿದೆ ಎಂಬುದಾಗಿ ಬಾಧೆ ಪಡುತ್ತಾ ಇದ್ದೀಯಾ? ಈ ದಿನ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ತಮ್ಮ ಕೇಳು, ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಸಹೋದರಿ ಕೇಳು, ಕರ್ತನು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಿನ್ನನ್ನು ಕೂಡಿಸುವ ದೇವರು ಆತನು. ಒಬ್ಬ ದೇವ ಸೇವಕರು ಹೇಳುತ್ತಾರೆ, ಗಾಡ್ ಕ್ಯಾನ್ ಗ್ಯಾದರ್ ಆಲ್ ದ ಬ್ರೋಕನ್ ಪೀಸಸ್ ಅಂಡ್ ಮೇಕ್ ದಮ್ ಬ್ಯೂಟಿಫುಲ್ ಎಂದು ಹೇಳುತ್ತಾರೆ. ದೇವರು ಚದರಿ ಹೋದಂತ ನಮ್ಮ ಜೀವಿತವೆಲ್ಲವನ್ನು ಕೂಡ, ನಮ್ಮ ಅನುಭವ ಎಲ್ಲವನ್ನು ಕೂಡ ಒಂದು ಕಡೆಗೆ ಸೇರಿಸಿ ಸುಂದರವಾದ ಜೀವಿತವನ್ನಾಗಿ ಮಾರ್ಪಡಿಸುತ್ತಾರೆ. ಎಷ್ಟೋ ಜನರ ಜೀವಿತವನ್ನು ದೇವರು ಹಾಗೆ ಮಾರ್ಪಡಿಸಿದ್ದಾರೆ. ಚದರಿ ಹೋದಂತಹ ನಿನ್ನನ್ನು ಆತನು ಪುನಃ ಕೂಡಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂದು ಬಯಸುತ್ತಿದ್ದಾರೆ. ಪ್ರೀತಿ ಎನ್ನುವಂತಹ ಧ್ವಜದ ಬಳಿಯಲ್ಲಿ ನಮಗೆ ಬೇಕಾದಂತಹ ಸಕಲ ಆಶೀರ್ವಾದಗಳು ಇದೆ. ನಮಗೆ ಬೇಕಾದಂತಹ ಶಾಂತಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಆಶೀರ್ವಾದ ಇದೆ, ಐಶ್ವರ್ಯ ಇದೆ, ಆಧ್ಯಾತ್ಮಿಕವಾದಂತಹ ಅನುಭವ ಅಲ್ಲಿ ಇದೆ. ಶಿಲುಬೆಯ ಧ್ವಜದ ಬಳಿಗೆ ನೀನು ಬರುತ್ತೀಯ, ಪ್ರೀತಿಯ ಧ್ವಜದ ಬಳಿಗೆ ನೀನು ಬರುತ್ತೀಯ. ನಿನ್ನನ್ನು ಕೂಡಿಸಿ ಬಲಪಡಿಸಿ ಆಧರಿಸುವಂತ ದೇವರು ಆತನು. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಒದಗಿಸುವಂತ ದೇವರನ್ನು ನಾವು ದೃಷ್ಟಿಸೋಣ, ಕೂಡಿಸುವಂತ ದೇವರ ಕಡೆಗೆ ದೃಷ್ಟಿಸೋಣ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಪ್ರೀತಿ ಎನ್ನುವಂತಹ ಧ್ವಜವನ್ನು ನಮ್ಮ ಮೇಲೆ ಎತ್ತಿ ನಮ್ಮನ್ನು ಕೂಡಿಸುವಂತಹ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇನೆ. ನಮ್ಮ ಪ್ರಿಯರು ಯಾರು ಚದರಿ ಹೋದಂತ ಅನುಭವದಲ್ಲಿದ್ದಾರೋ, ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ, ಕರ್ತನೆ ಚದರಿ ಹೋದಂತ ಅನುಭವದಲ್ಲಿ ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ಪುನಃ ನಿಮ್ಮ ಕೈಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ನೀವೇ ಅವರನ್ನು ಕೂಡಿಸಿರಿ, ಒದಗಿಸಿರಿ. ನಿಮ್ಮ ಸೇವೆಯಲ್ಲಿ, ನಿಮ್ಮ ರಾಜ್ಯ ವಿಸ್ತರಣೆಯಲ್ಲಿ ಅವರೆಲ್ಲರನ್ನು ಕೂಡ ಫಲಭರಿತವಾಗಿ ನೀವು ಉಪಯೋಗಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿದೇವ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ಆಧ್ಯಾತ್ಮಿಕವಾಗಿ ಪತನಾವಸ್ಥೆಯಲ್ಲಿರುವವರನ್ನು ನೀವೇ ಮೇಲೆತ್ತಿರಿ, ಅಂಥವರನ್ನು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಿರಿ. ನಿಮ್ಮ ಮಹಿಮೆಯ ರಾಜ್ಯಕ್ಕಾಗಿ ಉಪಯೋಗಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.